ನಾನು ಹಂಗೆ ವ್ಲಾಗ್ ಮಾಡ್ಬೇಕಾರೆ ಇಲ್ಲೊಂದು ಹೆಣ್ಮಗು ಬಂತು. ಹೆಣ್ಮಗು I meet in Manali. ಅಲ್ಲಿದೆ ಅಟಲ್ ಟನಲ್. ನನಗೆ ಎಂಟ್ರಿ ಕೊಡ್ತಾ ಇಲ್ಲ. ಇಲ್ಲಿ ಏನು ಆರಕ್ಷಕರಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಎಂಟ್ರಿ ಇಲ್ಲ ಗುರು, ನೀನು ತಗೊಂಡು ಹೋಗಿಲ್ಲ ಅಂತ. ಹಾಗಾಗಿ ನಾನು ಒಂದು ಗಾಡಿ ಕೈ ಹೊಡೆದ್ಬಿಟ್ಟು ಆ ಗಾಡಿ ಒಳಗಡೆ ಹಾಕೊಂಡು ಹೋಗ್ತಿದ್ದೀನಿ. ಪಾಪ ಅಣ್ಣ ತುಂಬ ಹೆಲ್ಪ್ ಮಾಡ್ತಾರೆ. ಬ್ರೋ ಥ್ಯಾಂಕ್ ಯು ಸೋ ಮಚ್. ದಾರಿಲಿ ಹೋಗ್ಬೇಕಾರೆ ಈ ನಾಯಿ ಯಾಕೆ ಗೊತ್ತಿಲ್ಲ, ನನ್ನ ಹಿಂದೆ ಬರ್ತಾನೆ ಇತ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಹಸು ಪ್ಲಾಸ್ಟಿಕ್ಕನ್ನು ತಿಂತಿದೆ. ನಾನು ಇದನ್ನು ಮೊದಲೇ ಓಡಿಸ್ಬೇಕಿತ್ತು, ಆದರೂ ಏನು ಗುಡೆ ಮಾಡ್ತಿದ್ದೀನಿ ಅಂದರೆ ನಿಮಗೆಲ್ಲ ಅರ್ಥ ಆಗಲಿ ಅಂತ. ಹೈ ಗೌರಿ. ಹಾಂ, But फिर भी मेरा फेवरेट CM है ಥಾಲಪತಿ. ನೋ, ಈಸ್ ನಾಟ್ ಗುಡ್ ಎಟ್ ಆಲ್. ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ಇವತ್ತು ನನ್ನ ಮೊದಲನೆಯ ದಿನ ಹಿಮಾಲಯದ ಕಡೆಗೆ. ಸದ್ಯಕ್ಕೆ ನಾನು ಇವಾಗ ಮನಾಲಿನಲ್ಲಿದ್ದೀನಿ. ಇಲ್ಲಿಂದ ನಾನು ನನ್ನ ಪ್ರಯಾಣವನ್ನು ಲಡಾಖ್ ಕಡೆಗೆ ಆರಂಭಿಸ್ತಿದ್ದೀನಿ. ನೀವು ನಿನ್ನೆ ವಿಡಿಯೋದಲ್ಲಿ ನೋಡಿರ್ಬೋದು, ನಾನೊಂದು ಹಾಸ್ಟೆಲ್ನಲ್ಲಿ ಬಂದು ಸ್ಟೇ ಮಾಡಿದೆ. ಅದೇ ಹಾಸ್ಟೆಲಿಂದ ಹೊರಡ್ತಾ ಇದ್ದೀನಿ. ನನ್ನ ಸೈಕಲ್ ಎಲ್ಲ ಫುಲ್ ರೆಡಿಯಾಗಿದೆ. ಹೆಂಗೆ ರೆಡಿಯಾಗಿದೆ ಅಂದರೆ ಸಖತ್ ಪ್ಯಾಕ್ ಆಗಿದೆ. ಇದ್ರೊಳಗೆ ಏನೇನೆಲ್ಲ ಪ್ಯಾಕ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಬೇಕು. ಆದರೆ ಇಲ್ಲಿ ಸರಿಯಾದ ಎಲ್ಲೂ ಪ್ಲೇಸೇ ಸಿಗ್ತಾಯಿಲ್ಲ, ಒಳ್ಳೆ ಲೈಟಿಂಗ್ ಬರ್ತಾಯಿಲ್ಲ. ನಾನು ಲಡಾಖ್ ಹೋಗೋ ರೋಡಲ್ಲಿ ಆನ್ ದಿ ವೇ ಎಲ್ಲಾದರೂ ಒಂದು ಒಳ್ಳೆ ಜಾಗ ಮಾಡ್ಕೊಂಬಿಟ್ಟು ನಿಮಗೆ ತೋರಿಸ್ತೀನಿ. ಅಂದಹಾಗೆ ಈ ಎಕ್ಸ್ಪಿಡಿಷನ್ ಬಂದ್ಬಿಟ್ಟು ಕನ್ಯಾಕುಮಾರಿಯಿಂದ ಕೇಪ್ ಟೌನ್ವರೆಗೂ ಇರುತ್ತೆ. ಇದು ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಒಬ್ಬ ಕರ್ನಾಟಕದ ಹುಡುಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡ ದಕ್ಷಿಣ ತುದಿಯವರೆಗೆ ಸೈಕಲ್ ಪ್ರಯಾಣ ಮಾಡ್ತಿರೋದು. ಸೊ ನಿಮ್ಮ ಸಪೋರ್ಟ್ ಬೆಂಬಲ ಎಲ್ಲ ಇರಲಿ. ನಾನೇನಿದ್ದೆ ಹಾಸ್ಟೆಲ್ಲು, ಅಲ್ಲೇ ನಂಗೆ ಬೆಳಗ್ಗೆ ಟೀ ಕೊಡ್ತವ್ರೆ. ಸೊ ಈ ಟೀ ಕುಡ್ಕೊಂಬಿಟ್ಟು ನನ್ನ ಪ್ರಯಾಣವನ್ನು ಶುರು ಮಾಡಬೇಕು. ನಾನು ಹಾಸ್ಟೆಲಿಂದ ಟೀ ಕುಡಿದ್ಬಿಟ್ಟು ಹಾಗೆ ಮುಂದೆ ಬಂದರೆ ನನ್ನ ಕಣ್ಣಿಗೆ ಇರ್ಕೊಂಡ್ರು. ಇಲ್ಲೇನು ಮಾಡ್ತಿದ್ದಾರೆ ಅಂತಂದರೆ, ಕಲ್ಲುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು ಅವ್ರು ಯಾವ ಥರ ಇಟ್ಕೋತಾ ಇದ್ದಾರೆ ಅವ್ರ ಬೆನ್ನ ಮೇಲೆ ಅಂತ. ಯಪ್ಪ, ಇದಕ್ಕೆಲ್ಲ ಜಾಸ್ತಿ ಶಕ್ತಿ ಬೇಕು ಆಯಿತಾ. ಇವ್ರ ಬೆನ್ನ ಹಿಂದೆ ಏನು ಹಾಕ್ಕೊಂಡಿದ್ದಾರೆ ಅಂತ ನೋಡೋಣ. ಇದು ಸ್ವಲ್ಪ ಸ್ಪಂಜ್ ಥರ ಇದೆ. ಮತ್ತು ಇಲ್ಲಿ ನೋಡಿ ಹಗ್ಗಗಳನ್ನ ಈ ಥರ ಕಟ್ಕೊಂಡಿದ್ದಾರೆ. ಇದರ ನಡುವೆ ಸಪೋರ್ಟ್ಗೆ ಇಟ್ಕೊಂಡ್ಬಿಟ್ಟು ಈಗ ಅವರು ಬೆನ್ನ ಹಿಂದೆ ಕಲ್ಲುಗಳನ್ನ ಇಟ್ಕೋತಾರೆ. ಒಬ್ರಿಗೆ ಇನ್ನೊಬ್ರು ಹೆಲ್ಪ್ ಮಾಡ್ತಾರೆ. ಇವ್ರಿಗೆ ನೆಕ್ಸ್ಟ್ ಬರೋರು ಹೆಲ್ಪ್ ಮಾಡ್ತಾರೆ. ಇವರು ಮುಂದೋಗಿರೋರಿಗೆ ಹೆಲ್ಪ್ ಮಾಡಿದ್ರು. ನೋಡಿ, ಮೊದಲು ಆ ಥರ ಕಲ್ಲು ಇಟ್ಕೊಂಡ್ಬಿಟ್ಟು ಅದಾದ ನಂತರ ಅವ್ರ ತಲೆಗೆ ಅಲ್ಲಿ ನೋಡಿ ತಲೆಗೆ ಹಾಕ್ಕೊಂಡು ಕಲ್ಲಿಗೆ ಆ ಥರ ಸಪೋರ್ಟ್ ಕೊಟ್ಟರು. ಕಲ್ಲಿಗೆ ಆ ಥರ ಸಪೋರ್ಟ್ ಕೊಟ್ಟ ಮೇಲೆ ಇದ್ರ ಮೇಲೆ ಇನ್ನೊಂದು ಕಲ್ಲು ಇಟ್ಕೋತಾರೆ. ಅಕಸ್ಮಾತ್ ಮೊದಲು ದೊಡ್ಡ ಕಲ್ಲು ಇಟ್ಕೊಂಡಿದ್ರೆ ಈಗ ಒಂದು ಚಿಕ್ಕ ಕಲ್ಲು ಇಟ್ಕೋತಾರೆ. ಯಪ್ಪ, ಅದ್ರ ಮೇಲೆ ಇನ್ನೊಂದು. ಸೂಪರ್ ಗುರು. ಅವಣ್ಣ ಏನೋ ಒಂದು ಬಾಟಲ್ ಕೇಳಿದ್ರು, ಒಂದು ಬಾಟಲ್ ಜ್ಯೂಸ್ ಕೊಡ್ಸಿ ಅಂದರೆ ಇವಣ್ಣ ಒಂದು ಬಾಟಲ್ ಜ್ಯೂಸ್ ಕೊಡಿಸ್ತಾ ಇದ್ದೀನಿ ಇವಾಗ. ಬ್ರೋ ಜ್ಯೂಸ್. ಹಾಂ, ಕಮ್ ಟು ಕರ್ನಾಟಕ ಬೆಂಗಳೂರು ಬನ್ನಿ. ಹಾಂ, ಬಾಯ್. ಓ ಸಬ್ಕೋ ಓಕೆ. ಬೆಳಗ್ಗೆನೆ ಮಳೆ ಶುರುವಾಗಿದೆ. ನಿಮಗೆಲ್ಲರಿಗೂ ಗೊತ್ತು, ಈ ಸುದರ್ಶನ್ ಮಳೆಗೆ ಬಿಸಿಲಿಗೆ ಯಾವುದಕ್ಕೂ ಜಗ್ಗಲ್ಲ ಅಂತ. ಅದಕ್ಕೆ ಪ್ರೂಫ್ ನಾನು ಇಲ್ಲಿವರೆಗೂ ಹೊಡೆದಿರೋ ಸೈಕಲ್ ರೈಡ್ಸು. ಇವಾಗ ನಮ್ಮ ಪ್ರಯಾಣ ಲೇ ಕಡೆ ಹೋಗ್ತಿದೆ. ಮೊದಲನೇ ದಿನ ನನ್ನ ಟಾರ್ಗೆಟ್ ಇರೋದು ಒಂದು 30-35 ಕಿಲೋಮೀಟ್ರನ್ನ ಹೊಡಿಬೇಕು ಅಂತ. ಅಟಲ್ ಟನಲ್ನ ಪಾಸ್ ಮಾಡಿಕೊಂಡು ಆ ಕಡೆ ಹೋಗಿ ಸ್ಟೇ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ದಾರಿಲಿ ಏನೇನಾಗುತ್ತೋ ಕಾಣೆ, ನೋಡೋಣ. ಸ್ನೇಹಿತರೆ, ಇಲ್ಲಿಂದ ಮನಾಲಿಯಿಂದ ಲೇವರೆಗಿನ ಹೈವೇ ಶುರುವಾಗುತ್ತೆ. ಇದನ್ನು ಪ್ರಾಜೆಕ್ಟ್ ದೀಪಕ್ ಅಂತ ಕರೀತಾರೆ. ಇಲ್ಲಿಂದ ಅದರ ಗಡಿ ಶುರುವಾಗುತ್ತೆ. ನಮ್ಮ ಎಡಗಡೆಗೆ ಒಂದು ನದಿ ಹರಿತಾ ಇದೆ. ಮಳೆನೂ ಜೋರಾಗಿ ಬರ್ತಿದೆ. ನದಿ ಬಗ್ಗೆ ನಿಮಗೆ ಮುಂದೆ ಹೇಳ್ತೀನಿ. ಸದ್ಯಕ್ಕೆ ಮಳೆನಲ್ಲಿ ಸೈಕಲ್ ಹೊಡೆಯೋಕ್ಕೆ ಮಜಾ ಬರ್ತಿದೆ. ಮೊದಲ 1 ಗಂಟೆ ಪ್ರಯಾಣದಲ್ಲಿ ನಾನು 7 ಕಿಲೋಮೀಟ್ರನ್ನ ಸೈಕಲ್ನ ಹೊಡೆದಿದ್ದೀನಿ. ಹೆಂಗೆ ಅಂದರೆ ಇಲ್ಲಿ ತುಂಬ ದಿಬ್ಬ ಇರುತ್ತಲ್ವ, ಹಾಗಾಗಿ ನಾವು ಏನು 1 ಗಂಟೆಗೆ 20-25 ಕಿಲೋಮೀಟ್ರ್ ಹೊಡೆಯೋವಂಥವ್ರು ಬರೀ 7 ಕಿಲೋಮೀಟ್ರಿಗೆ ಬಂದುಬಿಡ್ತೀವಿ. ನಂದು ಆವ್ರೇಜ್ ಸ್ಪೀಡು ಈ ಥರದ್ದು ಮೌಂಟೇನ್ಸಲ್ಲೆಲ್ಲ ಬರೀ 7 ಕಿಲೋಮೀಟ್ರು ವಿತ್ ಆಲ್ ದಿಸ್ ಲಗೇಜ್. ನೀವಿವಾಗ ದಾರಿಯನ್ನು ನೋಡ್ತಾ ಇದ್ದೀರಾ. ದಾರಿ ರಸ್ತೆ ತುಂಬ ಹದಗೆಟ್ಟಿದೆ. ಜೊತೆಗೆ ಇಲ್ಲಿ ಕೆಲಸ ಮಾಡೋವಂಥವ್ರು ಎಲ್ಲರೂ ನೇಪಾಳಿಂದ ಬಂದಿದ್ದಾರೆ. ಸ್ಥಳೀಯವಾಗಿರೋರು ಎಲ್ಲರೂ ಚಿಕ್ಕ ಪುಟ್ಟ ಅಂಗಡಿಗಳನ್ನ ಹಾಕ್ಕೊಂಡಿದ್ದಾರೆ. ನೇಪಾಳಿಂದ ಬಂದಿರೋ ಪಾಪ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದು ಮಳೆನೂ ಲೆಕ್ಕಿಸದೆ ಕೆಲಸ ಮಾಡ್ತಿದ್ದಾರೆ. ಬೆಳಗ್ಗೆಯಿಂದ 14 ಕಿಲೋಮೀಟರ್ಗಳ ಪ್ರಯಾಣದ ನಂತರ ನಾವು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಸದ್ಯಕ್ಕೆ 5 ಮೊಟ್ಟೆ ತಿಂತಾ ಇದ್ದೀನಿ. ಬಿಸಿ ಬಿಸಿ ಮೊಟ್ಟೆಗೆ ಈರುಳ್ಳಿ ಹಾಕವ್ರೆ. ಚೆನ್ನಾಗಿ ಬೆಂದಿದ್ದಾವೆ, ಪರವಾಗಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಹಸು ಪ್ಲಾಸ್ಟಿಕ್ಕನ್ನು ತಿಂತಿದೆ. ನಾನು ಇದನ್ನು
ಮೊದಲೇ ಓಡಿಸ್ಬೇಕಿತ್ತು, ಆದರೂ ಏನು ಗುಡೆ ಮಾಡ್ತಿದ್ದೀನಿ ಅಂದರೆ ನಿಮಗೆಲ್ಲ ಅರ್ಥ ಆಗಲಿ ಅಂತ. ಐ ಶೋ ಹೈ ಗೌರಿ ಹೈ ಶೋ ಶೋ ಹೈ. ನೋಡಿ, ಎಷ್ಟೊಂದು ಜನ ಕಸಾಯಿಖಾನೆಯಲ್ಲಿ ಹಸುಗಳು ಸಾಯೋದನ್ನು ವಿರೋಧ ಮಾಡ್ತಾರೆ. ನಾನು ಅದನ್ನು ವಿರೋಧ ಮಾಡ್ತೀನಿ. ಆದರೆ ಈ ಥರದ್ದನ್ನು ಯಾರೂ ವಿರೋಧ ಮಾಡಲ್ಲ. ಇದರಿಂದನೇ ಜಾಸ್ತಿ ಹಸುಗಳು ಸಾಯ್ತಿರೋದು. ಸೊ ಇದೆಲ್ಲ ಪ್ಲಾಸ್ಟಿಕ್ ತಿಂದರೆ ಅವಕ್ಕೆ ಎಷ್ಟೊಂದು ರೋಗಗಳು ಬರುತ್ತೆ, ಹೊಟ್ಟೆ ತುಂಬ ಭಾರ ಆಗಿರುತ್ತೆ, ಗಡ್ಡೆಗಳೆಲ್ಲ ಬೆಳೆದಿರುತ್ತೆ ಹೊಟ್ಟೆ ತುಂಬ ಅವಕ್ಕೆ. ಸ್ನೇಹಿತರೆ, ನಾನು ಇವಾಗ ಎಲ್ಲಿದ್ದೀನಿ ಗೊತ್ತಾ? ನೋಡಿ, ನನ್ನ ಹಿಂದೆಗಡೆ ಏನು ಕಾಣಿಸ್ತಿದೆ? ರೋಪ್ ವೇ ಕಾಣಿಸ್ತಿದೆ. ನಾನಿವಾಗ ಮನಾಲಿಯಿಂದ 19 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಒಂದು ರೋಪ್ ವೇನಲ್ಲಿದ್ದೀನಿ. ಇಲ್ಲಿ ಫುಲ್ಲು ಸ್ನೋ ಬಿದ್ದಿರುವಾಗ ಸಖತ್ತಾಗಿ ಕಾಣುತ್ತೆ. ಇವಾಗ್ಲೂ ಸೂಪರಾಗಿ ಕಾಣುತ್ತೆ. ಏನಕ್ಕೆ ಅಂತಂದರೆ ಸುತ್ತಮುತ್ತ ಪೈನ್ ಫಾರೆಸ್ಟ್ ಇದೆ. ಪೈನ್ ಫಾರೆಸ್ಟ್ ಅಂದರೆ ಈ ಕ್ರಿಸ್ಮಸ್ ಟ್ರೀ ಥರ ಕೋನಾಕಾರದಲ್ಲಿ ಇರುತ್ತಲ್ಲ ಮರಗಳು, ಆ ಮರದ ಕಾಡಿದೆ. ಸೊ ಅದೇ ಕಾಡು ಮಧ್ಯದಲ್ಲಿ ನಾವು ಇವಾಗ ನಾನು ಹಾಗೆ ವ್ಲಾಗ್ ಮಾಡ್ಬೇಕಾದ್ರೆ ಇಲ್ಲೊಂದು ಹೆಣ್ಮಗು ಬಂತು. ಹೆಣ್ಮಗು I meet in Manali. ಸೊ ಹೆಣ್ಮಗು ಬಂದ್ಬಿಟ್ಟು ರೋಪ್ ವೇ ಹೋಗಿತ್ತಂತೆ, ವಾಪಸ್ ಬಂದಿದೆ. ಸೊ ನಾನಿವಾಗ ನನಗೇನು ಮಾತಾಡೋಕೆ ಗೊತ್ತಾಗ್ತಿಲ್ಲ. ಈ ಥರದ್ದೆಲ್ಲ ನನಗೆ ಮೊದಲನೇ ಅನುಭವ ಇದೆಲ್ಲ. ಓಕೆ, This video on Instagram. No, I don't upload this in Instagram. I'll upload this in YouTube. Same, you can go to the bio. In bio, yeah, you'll find my YouTube channel. And so you guys are from Haryana? Yes, ma'am. Sonipat. Oh, what you studied? She is married. Studied education? 12th. And what about you? UPSC coaching. UPSC coaching. Even after seeing that Delhi incident, you want to become an IAS officer Yes. to safeguard rapists? I also come in Delhi and see you. No, yeah, we'll see you. But I don't want to come to Delhi. But what I'm saying is, after seeing yesterday's incident in Delhi, where students are attacked by lathi charge, so many violence, you support Sonam Wangchuk? No, it doesn't matter you support Sonam Wangchuk or not. But my question is, stand for all students. okay, you stand for students, that's fine. But my question is, if you become an IAS officer, Okay. you have to listen to 10th pass member of parliament. I mean, 10th pass illiterate politician. जो ये कह रहा है इसका मतलब है कि जो 10वीं पास जो लोग हैं वो पार्लियामेंट में बैठे जो So really want to become an IPS officer? my dream, Your dream? Okay, my father's dream, but I don't like. IPS. और पेड़ चल Okay, yeah, all the best. Huh? My second dream, CEO. Huh? CEO. CEO for what? IIT. CEO for IIT. हाँ ये हमारे साथ ही है वहाँ पे ले लो वहाँ गाड़ी मारी चलो आई जो मैं बताती हूँ, जब मैं भूल गई, मैं तो अपनी इंग्लिश भूल गई थी, मैंने इंग्लिश आवा है. आपको हिंदी नहीं आती क्या? Speak Hindi. I don't want to speak Hindi. I know Hindi, but I don't want to speak Hindi. It is because there is a 3-language policy in Karnataka. If I want to study 1 to 10th, I have to study Hindi. Which party you support? No, there is a local parties in Karnataka like KRS, Karnataka Rashtra Samiti. There are so many local parties. I don't support BJP or Congress. I don't हाँ. know. But फिर भी मेरा favorite CM है थालापति. Thalapathy? No, he is not good at all. Not? No, he is from Tamil Nadu, my neighboring state. I don't think he is good. He is just B team of BJP. That's what I think. No, because Insta reel also. Yeah, Insta reel you will get influenced by everything. Huh? Anyway, all the best for your UPSC preparations. ಹೆಣ್ಮಗು ಸಿಕ್ಕಿತ್ತು. ಹೆಣ್ಮಗುಗೆ by the way, what's your name? ಆಸಿರಾಟಿ. ನೈಸ್ ನೇಮ್. ಆ ಮಗು ಹೆಸರು ಆಸಿರಾಟಿ ಅಂತೆ. ಸೊ ಆಸಿರಾಟಿ ಅವರು ನನಗೆ ರೋಪ್ ವೇ ಹತ್ರ ಸಿಕ್ಕಿದ್ರು. ಓಕೆ, ಮಾತಾಡಿದೆ, ನೋಡಿದ್ರಿ. ಇವಾಗ ನಾವು ರೋಪ್ ವೇ ಒಳಗೆ ಹೋಗೋಣ. ಈ ರೋಪ್ ವೇ ಹೆಚ್ಚು ಕಡಿಮೆ 10,000 ಅಡಿ ನಮ್ಮನ್ನು ಮೇಲೆ ಕರ್ಕೊಂಡು ಹೋಗ್ತಾರೆ. ನಾವು ಇವಾಗ 8,000 ಅಡಿ ಎತ್ತರದಲ್ಲಿದ್ದೀವಿ ಸಮುದ್ರ ಮಟ್ಟಕ್ಕಿಂತ. ನಮ್ಮನ್ನು 10,000 ಅಡಿ ಎತ್ತರ ಕರ್ಕೊಂಡು ಹೋಗ್ತಾರೆ. 1.3 ಕಿಲೋಮೀಟರ್ ಇದರ ಉದ್ದ. ಹೋಗಿ ಮತ್ತೆ ವಾಪಸ್ ಬರೋದಕ್ಕೆ ನಮಗೆ 750 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಬನ್ನಿ ಹೋಗೋಣ, ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಣ. ಐ ನೀಡ್ 1 ticket. ಐ ವಾಂಟ್ ಟು ಮೇಕ್ UPI ಪೇಮೆಂಟ್. UPI? Yeah. 750 for one, sir. Okay, 750, right? Yes. Thank you so much. Thank you so much for Yeah. the setup. ಇವಾಗ ಸೀಸನ್ ಅಲ್ಲದೆ ಇರೋದ್ರಿಂದ ತುಂಬ ಕಡಿಮೆ ಜನ ಇದನ್ನು ಅನುಭವಿಸೋದಕ್ಕೆ ಬರ್ತಾ ಇದ್ದಾರೆ. ಅದ್ರಲ್ಲಿ ನಾನು ಒಬ್ಬ. ಆ ತುಂಬ ಕಡಿಮೆ ಜನದಲ್ಲಿ ನಾನು ಒಬ್ಬ. ನಮ್ಮದು ಡೋರ್ ಬಾಗ್ಲಾಕಂತೂ ಸ್ವಲ್ಪ ಶಬ್ದ ಬೇರೆ ಥರ ಕೇಳಿಸ್ತಾ ಇರ್ಬೋದು ನಿಮಗೆ. ಒಬ್ಬನೇ ಕೂತಿದ್ದೀನಿ ಗುರು, ಮಾತಾಡ್ಸೋಣ ಅಂದರೂ ಯಾರೂ ಇಲ್ಲ ನನ್ನ ಜೊತೆಗೆ.
ಪೈನ್ ಫಾರೆಸ್ಟ್ನ ನೋಡೋಕ್ಕೆ ರೋಪ್ ವೇನಲ್ಲಿ ಹೋಗ್ತಿದ್ವಿ. ನೋಡಿ ಎಷ್ಟು ಫಾಸ್ಟ್ ಆಯಿತು, ಅಲ್ಲಿ ಮಾತ್ರ ಸ್ಲೋ ಇರುತ್ತೆ. ಜಿಗ್ 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 ಜಿಗ್. ಹಾಂ, ಸೂಪರ್. ನೋಡ್ತಾ ಇರ್ಬೋದು, ಈ ಮೇಲೆ ಹೋಗ್ತಾ ಹೋಗ್ತಾ ವ್ಯೂ ಸಖತ್ತಾಗಿರುತ್ತೆ ನೋಡಿ. ಹೆಂಗಿದೆ ಅಲ್ವಾ ವ್ಯೂ ಎಲ್ಲ, ತುಂಬ ಅದ್ಭುತವಾಗಿದೆ ನೋಡಿ. ಎಡಗಡೆಗೆ ಬಲಗಡೆಗೆಲ್ಲ ಪೈನ್ ಫಾರೆಸ್ಟ್ ಶುರು ಕಾಣಿಸಿದೆ ಅಲ್ಲ ಮರಗಳು. ಕೆಳಗಡೆ ಸ್ವಲ್ಪ ಸೇಬೆ ಹಣ್ಣಿನ ಮರಗಳು ಸಹಿತ ಕಾಣಿಸ್ತಿದ್ದಾವೆ ನನಗೆ. ನೋಡಿ ಎಷ್ಟು ಮೇಲಕ್ಕೆ ಬಂದಿದ್ದೀವಿ, ನನಗಂತೂ ಸಖತ್ ಖುಷಿ ಆಗ್ತಿದೆ. ಇಲ್ಲೆಲ್ಲ ಸ್ನೋ ಬಿದ್ದಿರುವಾಗ ಫುಲ್ ಬೆಳ್ಳಗಿರುತ್ತೆ, ಮೇಲೆ ಮಾತ್ರ ಮರಗಳು ಕಾಣಿಸ್ತಿರ್ತವೆ ಹಸಿರಿಗೆ ಬೆಳ್ಳಗೆ. ನೋಡಿ ಎಷ್ಟು ಮೇಲಕ್ಕೆ ಬಂದ್ವಿ. ಈಗಾಗಲೇ ಇಲ್ಲಿ ಮೋಡಗಳು ಅಂದರೆ ಫುಲ್ ಹಬೆ ಎಲ್ಲ ಬಂದ್ಬಿಟ್ಟಿದೆ, ಮಿಸ್ಟ್. ಡೋರ್ ಓಪನ್ ಆಯಿತು, ಹೊರಗೆ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ನೋಡ್ಕೊಂಬರೋಣ. ಮೇಲಿಂದ ಪರ್ವತ ಸೂಪರಾಗಿ ಕಾಣುತ್ತೆ. ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತಿದೆ, ಇದನ್ನು ಸೊಲಾಂಗ್ ವ್ಯಾಲಿ ಅಂತ ಕರೀತಾರೆ. ಸೊಲಾಂಗ್ ವ್ಯಾಲಿ ಮನಾಲಿಯಿಂದ 19 ಕಿಲೋಮೀಟ್ರ್ ದೂರದಲ್ಲಿದೆ. ಎಷ್ಟು ಸುಂದರವಾಗಿರುವಂತಹ ವ್ಯಾಲಿ ಅಂದರೆ, ಇಲ್ಲಿ ಸ್ನೋ ಬಿದ್ದಾಗ ನನಗೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ನಿಜವಾಗ್ಲೂ ಅಷ್ಟು ಸುಂದರವಾಗಿರುತ್ತೆ. ಕೆಳಗೋದ್ಮೇಲೆ ನಾವು ನಮ್ಮ ಹಕ್ಕಿಯನ್ನು ಹಾರಿಸ್ತಾ ಇದ್ದೀವಿ ಮೇಲಕ್ಕೆ, ಆವಾಗ ಅದೆಲ್ಲ ಇನ್ನೂ ಸೂಪರಾಗಿ ಕಾಣುತ್ತೆ. ಇಷ್ಟು ಮೇಲಕ್ಕೆ ಬಂದು ಗುಡ್ಡದೊಳಗೆ ಹೋಗಿಲ್ಲ ಅಂದರೆ ಹೆಂಗೆ? ಬನ್ನಿ ಈ ಗುಡ್ಡದೊಳಗೆ ಹೋಗೋಣ. ಇಲ್ಲೊಂದಿಷ್ಟು ಜನ ರೈತರು ಇದ್ದಂಗಿದ್ದಾರೆ. ಮತ್ತು ವಿಂಟರ್ ಟೈಮಲ್ಲಿ ಆ ಕಡೆಗೆ ಸ್ಕೀಯಿಂಗ್ ಆಗುತ್ತೆ, ಅಂದರೆ ಬೆಟ್ಟದ ಮೇಲಿಂದ ಸ್ನೋ ಮೇಲೆ ಕೆಳಗೆ ಹೋಗೋದು. ಕೆಳಗಡೆಯಿಂದ ಬಂದಿದ ತಕ್ಷಣ ನಿಮಗೆ ಎಡಗಡೆಗೆ ಹೋಗೋದಕ್ಕೆ ಈ ಥರ ದಾರಿ ಮಾಡಿದ್ದಾರೆ. ಸುಟ್ಟಗಲ್ಗಳನ್ನ ಹಾಕಿ ನಡ್ಕೊಂಬಂದರೆ ನಿಮ್ಗೆ ಏನಾದ್ರು ಕಾಣ್ಬೋದು ಇಲ್ಲಿ. ನಾನು ಏನಾದ್ರು ನಿಮಗೆ ತೋರಿಸೋಣ ಅಂತಲೇ ಮುಂದೆ ಹೋಗ್ತಿದ್ದೀನಿ. ಅಲ್ಲಿರೋ ಜನಗಳ ಹತ್ರ ಸೈಟ್ ಸೀಯಿಂಗ್ ಅಂತ ಕೇಳಿದೆ, ಎಡಗಡೆಗೆ ಹೋಗಪ್ಪ ಅಂತ ಹೇಳಿದ್ರು. ಬಂದು ನೋಡಿದ್ರೆ ಇಲ್ಲೊಂದು ಹೆಲಿಪ್ಯಾಡ್ ಇದೆ, ಚಿಕ್ಕ ಹೆಲಿಕಾಪ್ಟರ್ ನಿಂತ್ಕೊಳ್ಳೋದಕ್ಕೆ. ಎಮರ್ಜೆನ್ಸಿ ರೆಸ್ಕ್ಯೂ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಕೆಳಗಡೆ ಎಲ್ಲ ಪೈನ್ ಫಾರೆಸ್ಟು, ಅಲ್ಲೆಲ್ಲ ದನ ಮೇಯ್ತಾವೆ. ದನಕ್ಕಂತೂ ಬಿಡಿ ಎಷ್ಟು ಬೇಕಾದ್ರೆ ತಿನ್ನಲಿ ಅವು ಮೇವು, ತಿನ್ಕತ ಇಲ್ಲೇ ಎದ್ದು ಬಿಡಲಿ ಬೇಕಾರೆ, ಅಷ್ಟೊಂದು ಮೇವಿರುತ್ತೆ. ಎಷ್ಟು ಜನಸಂಖ್ಯೆ ಕಡಿಮೆ ಇದೆ ಅಂತಂದರೆ, ಇನ್ನು ನನ್ನ ಕಣ್ಣು ಮುಂದೆ 3 ಕ್ಯಾಬಿನ್ ಇದ್ದಾವೆ. 3 ಕ್ಯಾಬಿನಲ್ಲಿ ಯಾರ್ಯಾರೂ ಇಲ್ಲ. 3 ಕ್ಯಾಬಿನಿಂದ ಸೇರಿ 0. ಅಷ್ಟೊಂದು ಕಡಿಮೆ ಜನ ಬರ್ತಿದ್ದಾರೆ ಇವಾಗ ಇಲ್ಲಿಗೆ. ನಾವೀಗ ಪರ್ವತದಿಂದ ಕೆಳಗಿಳಿದು ಬರ್ತಾ ಇದ್ದೀವಿ. ಅದ್ಭುತವಾಗಿತ್ತಲ್ವ ರೈಡ್ ಎಲ್ಲ, ತುಂಬ ಚೆನ್ನಾಗಿತ್ತು. ಕಾಸೇ ಸ್ವಲ್ಪ ಜಾಸ್ತಿ ಅನ್ನಿಸ್ತು, 750 ರೂಪಾಯಿ. ಆ ರೋಪ್ ವೇ ದಾಟ್ಕೊಂಡು ಮುಂದಕ್ಕೆ ಬಂದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ರಸ್ತೆ, ಸಖತ್ತಾಗಿದೆ, ಒಳ್ಳೆ ವೈಬ್ಸ್ ಕೊಡ್ತಿದೆ.
ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ತಂತ್ರಜ್ಞಾನವನ್ನು ಆ್ಯಂಟಿ ರಾಕ್ ಫಾಲಿಂಗ್ ಟೆಕ್ನಾಲಜಿ ಅಂತ ಕರೀತಾರೆ. ಅಂದರೆ ಮೇಲಿಂದ ಬೀಳುವಂಥ ಕಲ್ಲುಗಳೆಲ್ಲ ಈ ಮೇಲ್ಛಾವಣಿ ಮೇಲೆ ಬಿದ್ದು ಕೆಳಗೆ ಬೀಳ್ತೇವೆ ಅಥವಾ ಮೇಲ್ಛಾವಣಿ ಮೇಲೆ ಇರ್ತವೆ. ನನ್ನ ಪ್ರಕಾರ ಮೇಲ್ಛಾವಣಿಗೆ ತುಂಬ ಶಕ್ತಿ ಸಾಮರ್ಥ್ಯ ಇರುತ್ತೆ. ಯಾಕಂತಂದರೆ ಅಂಥ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಬೀಳುವಾಗ ಅದನ್ನು ತಡೆದಿಟ್ಕೊಳ್ಳೋಂಥ ಶಕ್ತಿ ಅದಕ್ಕಿರಬೇಕಲ್ಲ. ಹಾಗಾಗಿ ಮಣ್ಣು ಮತ್ತು ಕಲ್ಲು ಎಷ್ಟು ಬಿದ್ರೂ ತಡ್ಕೊಳ್ಳೋಂಥ ಕೆಪಾಸಿಟಿನ ಇದಕ್ಕೆ ಕೊಟ್ಟಿರ್ತಾರೆ. ಇದು ಬ್ರೋದವ್ರದ್ದು ಟೆಕ್ನಾಲಜಿ, ಬಾರ್ಡರ್ ರೋಡ್ ಆರ್ಗನೈಸೇಷನ್. ಹೀಗೆ ಬೆಟ್ಟದ ಮೇಲೆ ಹೋದರೆ ನಮ್ಗೆ ಅಟಲ್ ಟನಲ್ ಸಿಗುತ್ತೆ. ದಾರಿಲಿ ಹೋಗ್ಬೇಕಾದ್ರೆ ಈ ನಾಯಿ ಯಾಕೋ ಗೊತ್ತಿಲ್ಲ ನನ್ನ ಹಿಂದೆ ಬರ್ತಾನೆ ಇತ್ತು. ಆ ಬ್ರಿಡ್ಜಿಂದ ಇಲ್ಲಿವರೆಗೂ ಬಂತು. ಅದಕ್ಕೆ ನನ್ನ ಹತ್ರ ಬೆಳಗ್ಗೆ ಮೊಟ್ಟೆ ತೊಗೊಂಡಿದೆ, ಎಕ್ಸ್ಟ್ರಾ ಇದ್ವು. ಇದ್ರದ್ದು ಒಳಗಡೆ ಇರೋದನ್ನ ನಾನು ತಿನ್ನೋಕ್ಕಾಗಲ್ಲ, ಜಾಸ್ತಿ ಫ್ಯಾಟ್ ಕಂಟೆಂಟ್ ಇರುತ್ತೆ. ಮೇಲ್ಗಡೆ ಇರೋದೆಲ್ಲ ತಿಂದು ಒಳಗಡೆ ಇರೋದನ್ನ ನಾಯಿಗೆ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ತಿನ್ನು. ನನಗೆ ವೈಯಕ್ತಿಕವಾಗಿ ಇವನು ತುಂಬ ಇಷ್ಟ ಆದ. 2 ರೌಂಡ್ ಕೆಳಗೆ ಅವ್ನಿಗೆ ಮೊಟ್ಟೆ ಹಾಕಿದ್ದು, ಸುಮ್ಮನೆ ಓಡ್ಬರ್ತಾವ ನನ್ನ ಹಿಂದೆ. ವ್ಯೂ ಎಲ್ಲ ಸಖತ್ತಾಗಿದೆ. ಇಲ್ಲಿ ಜಿಪ್ಲೈನ್ ಆ್ಯಕ್ಟಿವಿಟೀಸ್ ಇದೆ, ನಾಳೆ ಅದನ್ನು ಟ್ರೈ ಮಾಡ್ತೀನಿ. ಸಖತ್ತಾಗಿರುತ್ತೆ ಜಿಪ್ಲೈನ್ ಕೂಡ ಇಲ್ಲಿ. ನೀವು ಇಲ್ಲಿ ನೋಡ್ತಿರ್ಬೋದು ಅಟಲ್ ಟನಲ್ ರೋಥಂಗ್ ಇನ್ನು 2 ಕಿಲೋಮೀಟ್ರ್ ಇದೆ. ಸಖತ್ ಖುಷಿ ಆಗ್ತಿದೆ. ಸೈಕ್ಲಿಂಗ್ ಮಾಡೋದಿದೆಯಲ್ಲ, ಇದು ನೆಕ್ಸ್ಟ್ ಲೆವೆಲ್ ಅಡ್ವೆಂಚರು. ನಾನು ಸಿಸುನಲ್ಲಿ ಒಂದು ಹಾಸ್ಟೆಲ್ನ ಬುಕ್ ಮಾಡಿದೆ, ಇಲ್ಲಿಂದ 20 ಕಿಲೋಮೀಟ್ರ್ ಇದೆ, ಅದು ಅಲ್ಲಿವರೆಗೂ ಹೊಡಿಬೇಕು. ಇವಾಗ 2 ಕಿಲೋಮೀಟ್ರ್ ಹೋದೆ ಅಂದರೆ 9 ಕಿಲೋಮೀಟ್ರ್ ಕಣ್ಣು ಮುಚ್ಕೊಂಡು ಹೋಗ್ಬೋದು. ಆಮೇಲೆ ಟನಲ್ಲು 11 ಕಿಲೋಮೀಟ್ರ್ ಹೋಯ್ತು. ಆಚೆಗೆ ಇನ್ನೊಂದು 7 ಕಿಲೋಮೀಟ್ರ್ ಉಳಿದಿರುತ್ತೆ. ಅಜಯ್ ಅಣ್ಣನ ಜೊತೆ ಇದ್ದಾಗ 200-300 ಕಿಲೋಮೀಟ್ರ್ ಲೆಕ್ಕ ಹಾಕ್ತಿದ್ದೆ. ಇವಾಗ 10-20 ಕಿಲೋಮೀಟ್ರ್ ಲೆಕ್ಕ ಹಾಕ್ತಿದ್ದೀನಿ. ಅಲ್ಲಿದೆ ಅಟಲ್ ಟನಲ್. ನನಗೆ ಎಂಟ್ರಿ ಕೊಡ್ತಾ ಇಲ್ಲ. ಇಲ್ಲಿ ಏನು ಆರಕ್ಷಕರಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಎಂಟ್ರಿ ಇಲ್ಲ ಗುರು, ನೀನು ತಗೊಂಡು ಹೋಗಿಲ್ಲ ಅಂತ. ಹಾಗಾಗಿ ನಾನು ಒಂದು ಗಾಡಿ ಕೈ ಹೊಡೆದ್ಬಿಟ್ಟು ಆ ಗಾಡಿ ಒಳಗಡೆ ಹಾಕೊಂಡು ಹೋಗ್ತಿದ್ದೀನಿ. ಪಾಪ ಅಣ್ಣ ತುಂಬ ಹೆಲ್ಪ್ ಮಾಡ್ತಾರೆ. ಬ್ರೋ ಥ್ಯಾಂಕ್ ಯು ಸೋ ಮಚ್. ಈ ಎಂತಹ ದುರ್ವ್ಯವಸ್ಥೆ ಅಂದರೆ ಇದರೊಳಗೆ ಸೈಕಲ್ ಎಂಟ್ರಿ ಇಲ್ಲಿ ಬಂತೆ. 25 ಕಿಲೋಮೀಟ್ರಿಂದ ಒಂದು ಬೋರ್ಡ್ ಹಾಕಿಲ್ಲ ಗುರು. ಒಂದು ಬೋರ್ಡ್ ಹಾಕ್ಬೇಕು ತಾನೆ, ಅಟಲ್ ಟನಲ್ ಒಳಗೆ ಸೈಕಲ್ ಎಂಟ್ರಿ ಇಲ್ಲ. ಏನು ಗುರು, ಈ ಥರ ವ್ಯವಸ್ಥೆ ಅಂದರೆ ತುಂಬ ಕಷ್ಟ. ಇವಾಗ ನೋಡಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ನಾನು ಆ್ಯಕ್ಚುಲಿ ಇದಕ್ಕೆ ಸಂಬಂಧಪಟ್ಟವ್ರಿಗೆ ಎಲ್ರಿಗೂ ಇಮೇಲ್ ಹಾಕ್ತೀನಿ. ಇಮೇಲ್ ಹಾಕಿ ಎಲ್ಲರಿಗೂ ಟ್ಯಾಗ್ ಮಾಡ್ತೀನಿ. ಸಂಬಂಧಪಟ್ಟವರು ಆ್ಯಕ್ಷನ್ ತೊಗೋಬೇಕು, ಹಿಂದ್ಗಡೆ ಬೋರ್ಡ್ ಹಾಕಬೇಕು ಸೈಕಲ್ ಎಂಟ್ರಿ ಇಲ್ಲ ಅಂತ. ಎಂಥ ಜನ ಮರ್ಯ. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಗೊತ್ತಿದ್ರೆ ನನಗೆ ಹೋಗ್ಬಿಡ್ತಿದ್ದೆ. ಅಟಲ್ ಟನಲ್ ಒಳಗೆ ಬಂದ್ವಿ. ಲಗ 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 ನಿಂತ್ಕೊಳ್ಳೇಬೇಕು ಇವಾಗ. ಇಲ್ಲಿ ಹಿಡ್ಕೊಳ್ಳೋಕೆ ಆಯ್ತಿಲ್ಲ ಸೈಕಲ್ನ.
ಸೊ ಅಣ್ಣನ ಹೆಸರು ಯಶ್ ಅಂತ, ಅವರೇ ನನಗೆ 10 ಕಿಲೋಮೀಟ್ರ್ ಅಲ್ಲಿ ನೋಡಿ ಅಟಲ್ ಟನಲ್ ಅಲ್ಲಿಂದ ಇಲ್ಲಿ ಒಂದು 10 ಕಿಲೋಮೀಟ್ರ್ ಆಯಿತು, ಅವರೇ ಡ್ರಾಪ್ ಹಾಕೋರು. ಬ್ರೋ ಥ್ಯಾಂಕ್ ಯು ಸೋ ಮಚ್. ಈ ನದಿ ಹೆಸರು ಏನು ಗೊತ್ತಾ? ಚೆನಾಬ್ ನದಿ ಅಂತ. ಚೆನಾಬ್ ನದಿ ಏನಕ್ಕೆ ಫೇಮಸ್ ಹೇಳಿ? ಇತ್ತೀಚೆಗೆ ಜಾಸ್ತಿ ಸುದ್ದಿಯಲ್ಲಿದೆ. ಕಾರಣ ಏನು ಅಂತಂದರೆ, ಭಾರತ ಇಂಡಸ್ ವಾಟರ್ ಟ್ರೀಟಿನ ಅಬಾಲಿಷ್ ಮಾಡಿದೆ. ಪಾಕಿಸ್ತಾನದವರು ಪದೇ ಪದೇ ಕ್ಯಾದೆ ತೆಗಿತಾರೆ ನಮ್ಮ ಹತ್ರ, ಯಾವಾಗಲೂ ನಮ್ಮ ಮೇಲೆ ಕತ್ತಿ ಮಸೀತಾರೆ, ಬಾಂಬ್ ಹಾಕ್ತಾರೆ. ಹಾಗಾಗಿ ಇತ್ತೀಚೆಗೆ ಭಾರತ ಸರ್ಕಾರ ಈ ಚೆನಾಬ್ ನದಿಗೆ ಮಾಡ್ಕೊಂಡಿದ್ದಂತಹ ಈ ನೀರು ಎಷ್ಟು ಹರಿಯುತ್ತೆ, ನೀರು ಎಷ್ಟು ಕೊಡಬೇಕು ಪಾಕಿಸ್ತಾನಕ್ಕೆ, ಅಂದರೆ ಇದರಿಂದ ಜಾಸ್ತಿ ಬೆನಿಫಿಟ್ ಪಾಕಿಸ್ತಾನಕ್ಕೆ ಇತ್ತು. ಇದು ಅಪ್ಪರ್ ಹಿಮಾಲಯಸಲ್ಲಿ ಹುಟ್ಬಿಟ್ಟು ಹಿಮಾಚಲ್ ಪ್ರದೇಶ್ ಮುಖಾಂತರ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯವನ್ನು ತಲುಪುತ್ತೆ. ಸೊ ಈ ನದಿ ತುಂಬ ಇಂಪಾರ್ಟೆಂಟ್ ಅವ್ರಿಗೆ. ನನ್ನ ಮಕ್ಕಳು ಪದೇ ಪದೇ ಗಂಚಲಿ ಮಾಡೋದಕ್ಕೆ ನಮ್ಮವ್ರು ಸರಿಯಾಗೇ ಮಾಡೋರೆ. ಇವಾಗ ಏನಂದರೆ ನೀರು ಎಷ್ಟು ಬರ್ತಿದೆ, ಫ್ಲೋ ಎಷ್ಟಿದೆ, ಮುಂದೊಂದು ಡ್ಯಾಮ್ ಇದೆ ನಮ್ಮದು, ಅಲ್ಲೋಗೆಲ್ಲ ನೀರು ಶೇಖರಣೆ ಆಗಿರುತ್ತೆ. ನೀರು ಜಾಸ್ತಿ ಆಯಿತು ಅಂದರೆ ಮುಂಚೆ ಅವ್ರಿಗೆ ಹೇಳ್ತಾಯಿದ್ರು, ನಾವು ಬಿಡ್ತಿದ್ದೀವಪ್ಪ ನೀರು ಹುಷಾರಾಗಿರ್ರಿ ಅಂತ. ಆಮೇಲೆ ಕಡಿಮೆ ನೀರು ಬಿಡ್ತಿದ್ರು, ಇವಾಗ ಹಂಗಲ್ಲ, ಬೇಕಂತ ಜಾಸ್ತಿ ನೀರು ಬಿಡ್ತೀವಿ ನಾವು. ಯಾಕೆ ಹೇಳಿ? ನನ್ನ ಮಕ್ಕಳು ಪದೇ ಪದೇ ಟೀ ಗಂಚಲಿ ಮಾಡ್ತಾರೆ ಅದಕ್ಕೆ. ಸೊ ಅದೇ ನದಿ ನೋಡ್ರಿ ಇದು, ಚೆನಾಬ್ ನದಿ ಕೇಳಿದ್ರಲ್ಲ ನ್ಯೂಸ್ಗಳಲ್ಲಿ, ಅದೇ ನದಿ ಇದು. ಆಮೇಲೆ ವಾಟರ್ ಟ್ರೀಟಿನ ಅಬಾಲಿಷ್ ಮಾಡಿದ್ದಕ್ಕೆ ಏನು ಹೇಳ್ತಿದ್ರು ಅಂದರೆ, ಇದೆಲ್ಲ ಏನಿಲ್ಲ, ವಾಟರ್ ಟ್ರೀಟಿನ ಅಬಾಲಿಷ್ ಮಾಡಿದ್ರು ಏನಂತ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಿದ್ರು ಮುಂಚೆ ಜನ. ಬಟ್ ಆ್ಯಕ್ಚುಲಿ ಎಫೆಕ್ಟ್ ಆಗುತ್ತೆ. ಇವತ್ತೆಲ್ಲ ಅಂದರೆ ಇನ್ನು 10 ವರ್ಷ ಬಿಟ್ಟಂತೂ ಆಗುತ್ತೆ. ಯಾಕಂತಂದರೆ ಮುಂದೆ ಭಾರತ ಸರ್ಕಾರದ ಯೋಜನೆ ಇದೆ ಡ್ಯಾಮ್ ಕಟ್ಟೋದು. ಅಕಸ್ಮಾತ್ ಏನಾದ್ರು ಡ್ಯಾಮ್ ಕಟ್ಟಿದ್ರು ಅಂತಂದರೆ ಅಫ್ಕೋರ್ಸ್ ಪಾಕಿಸ್ತಾನದವ್ರಿಗೆ ಲಾಸ್. ಬಂತು ನೋಡ್ರಪ್ಪ ನಮ್ಮದು ಮೊದಲ ವಾಟರ್ ಕ್ರಾಸಿಂಗು. ನೀರು ಎಷ್ಟು ಉದ್ದ ಇದೆ ಗುರು, ನೀರು ಎಷ್ಟು ಆಳ ಇದೆ ಗೊತ್ತಾ? ಜಾಸ್ತಿ ಆಳ ಇದೆ. ಸ್ವಲ್ಪ ಇಲ್ಲಿ ಫಾಸ್ಟಾಗೂ ಹರಿತಿದೆ. ಮೊದಲನೇ ವಾಟರ್ ಕ್ರಾಸಿಂಗ್ ಗೈಸ್, ಖುಷಿ ಆಗ್ತಿದೆ ನನಗೆ. ನೀರು ಎಷ್ಟು ತಣ್ಣಗಿದ್ದಾವೆ ಅಂದರೆ ಫುಲ್ ಕಾಲೆಲ್ಲ ಯಾವಪ್ಪ ಕಾಲು ಇಡೋಕ್ಕಾಯ್ತಿಲ್ಲ ಗೈಸ್, ಕಚ್ಕೊತಾ ಇದೆ ನೀರೆಲ್ಲ. ಚೆನ್ನಾಗಿತ್ತು, ಇಟ್ ವಾಸ್ ಗುಡ್, ಒಳ್ಳೆ ಎಕ್ಸ್ಪೀರಿಯನ್ಸು. ಚಪ್ಪಲಿ ಒಳಗೆ ನೀರು ಸೇರ್ಕೊಂಬಿಟ್ಟವೆ. ಇಲ್ಲೂ ವಾಟರ್ ಕ್ರಾಸಿಂಗ್ ಇತ್ತೇನೋ, ಚಿಕ್ಕದಾಗ ಬ್ರಿಡ್ಜ್ ಮಾಡೋರು ನೋಡಿ, ಒಂದೇ ಗಾಡಿ ಪಾಸ್ ಆಗೋದು ಇದರಲ್ಲಿ. ವ್ಯೂ ಎಲ್ಲ ಎಷ್ಟು ಸಖತ್ತಾಗಿದೆ ಅಂತಂದರೆ, ಇಲ್ಲಿ ನೋಡಿ ಆ 2 ಬೆಟ್ಟಗಳ ನಡುವೆ ಅಲ್ಲೊಂದು ವ್ಯೂ ಕಾಣಿಸ್ತಿದೆ ನನ್ನ ಬರಿಗಣ್ಣಿಗೆ. ಈ ಕಲ್ಲುಗಳೆಲ್ಲ ನೋಡಿ, ಇದನ್ನೆಲ್ಲ ನೋಡಿದ್ರೆ ನನಗೆ ಐಸ್ಲ್ಯಾಂಡ್ ನೆನಪಾಗ್ತಿದೆ ಗೈಸ್. ನಂದು ಡ್ರೀಮ್ ಅದೊಂದು ಹೋಗಿ ಸೈಕಲ್ ಹೊಡಿಬೇಕು ಅಂತ, ಆಯಿತಾ? ಹೊಡಿತೀನಿ ಒಂದು ದಿವಸ. ಇದು 2ನೇ ಸಲ 3ನೇ ಸಲ ಹೇಳ್ತಿದ್ದೀನಿ, ಒಂದಿನ ಹೊಡಿತೀನಿ ಐಸ್ಲ್ಯಾಂಡಲ್ಲಿ. ನಾವೀಗ ನಮ್ಮೆಲ್ಲ ಅಡೆತಡೆಗಳನ್ನು ಮುಗಿಸ್ಕೊಂಡು ಸಿಸು ಅನ್ನೋ ಒಂದು ಊರಿಗೆ ಬಂದಿದ್ದೀವಿ. ಸಿಸುನಲ್ಲಿ ಒಂದು ಹಾಸ್ಟೆಲ್ನ ಬುಕ್ ಮಾಡಿದ್ದೀನಿ. 280 ಚಿಲ್ಲರ ಆಗಿದೆ, ಪೇಮೆಂಟು ಮಾಡಾಗಿದೆ, ಹೋಗಿ ಮಲ್ಲಿಕೊಳ್ಳೋದಷ್ಟೇ ಬಾಕಿ. ಗೈಸ್ ಇದೇ ನಾನಿರೋಂಥ ಹಾಸ್ಟೆಲ್ಲು, ಕಾಣಿಸ್ತಿದೆಯಲ್ಲ, ಇದೇ ಹಾಸ್ಟೆಲಲ್ಲಿ ನಾನಿರೋದು. ಸೊ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಮಲ್ಕೋತೀನಿ. ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತೀರಿ, ಒಳ್ಳೆ ವ್ಯೂಸ್ ಕೊಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ಕಂಟೆಂಟ್ ನಾನು ಕೊಡ್ತಿದ್ದೀನಿ. ಸೊ ಕೀಪ್ ಸಪೋರ್ಟಿಂಗ್ ಗೈಸ್. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ.